ಇದನ್ನ ನೀವು ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಅಡಿಕೆ ಗಿಡದೊಳಗೆ ಯಾವುದೇ ತೊಂದರೆಗಳು ಬರಲ್ಲ. ನೋಡ್ರಿ, ಬೇವಿನ ಹಿಂಡಿ ಬೇರ್ ಹುಳನು ಮೇಂಟೈನ್ ಮಾಡ್ತೈತಿ, ಬೇವಿನ ಹಿಂಡಿ ಕೊಳೆ ರೋಗನು ಮೇಂಟೈನ್ ಮಾಡ್ತೈತಿ, ಬೇವಿನ ಹಿಂಡಿ ಗೊಬ್ಬರನು ಹೌದು. ಬಾಸು ನಿಮ್ಮ ಮೊದಲ ನಾ ರೂಟ್ ಡೆವಲಪ್ಮೆಂಟ್ ತೋರಿಸ್ಬಿಟ್ಟೇನಿ. ಬೇರ್ ಬೆಳೆದ್ರೆ ಕ್ರಾಪ್ ನಿಮ್ಗೆ ನಂಬರ್ 1 ಬರುತ್ತಾ ಅಂತ. ಅದು ಹೆಲ್ದಿಯಾಗಿ ಗಿಡ ಏನೇನು ರೆಸಿಸ್ಟೆನ್ಸ್ ಪವರ್ ಕೊಡಬೇಕು ಅದೆಲ್ಲ ಇದ್ರೊಳಗೆ pH ವ್ಯಾಲ್ಯೂ ಮೇಂಟೈನ್ ಮಾಡುತ್ತೆ. ನೀರನ್ನು ಹಿಡಿದಿಟ್ಕೊಳ್ಳುವಂತ ಕೆಪಾಸಿಟಿನೂ ಐತಿ. ಬಾಫು ಹೂವು ಕಾಳು ನೀವೇನು ಈಗೆಲ್ಲ ಡ್ರಾಪಿಂಗ್ ಆಗತೈತಿ ಅಂತ ಹೇಳ್ತಿರಲ್ಲ ಅಡಿಕೆ ಒಳಗೆ, ಸರ್ ಡ್ರಾಪಿಂಗ್ ನಡೆದಂತ ಏನ್ ಮಾಡ್ಬೇಕು ಅಂತ ಗೊತ್ತಾಗತ್ತು, ಅದನ್ನು ಮೇಂಟೈನ್ ಮಾಡ್ತೈತಿ. ಪಾಲಿನೇಷನ್ ಆಗುತ್ತೆ, ಮೇಲ್ ಫಿಮೇಲ್ ಇರುತ್ತೆ. ನಿಮ್ದು ಅಡಿಕೆ ಗರ್ಭ ಧರಿಸುತ್ತೆ, ಅದು ಓಪನ್ ಆಗೋದಲ್ಲ. ಅದು ನೀವು ಒಂದು ದೋಟಿ ಇಟ್ಕೊಂಡು ಹೋಗಿ ಡೆಲಿವರಿ ಮಾಡ್ಬೇಕು. ಈಗ ಅದು ಸೀಜರಿನ್, ಯಾವುದು ಅದು ಸೀಜರಿನ್ ನೀವು ಮಾಡಾತಿರೋದು. ಆ ಸೀಜರಿನ್ ನಿಮಗೆ ಪಾತ್ರ ವಹಿಸೋದು ಯಾವುದು? ನಾರ್ಮಲ್ ಡೆಲಿವರಿ ಮಾಡೋದು ಯಾವುದು? ಬಾಫು. ಶೀಲ್ಡ್ ಏನೈತಿ? ಅಣಬೆ ರೋಗ, ಕೊಳೆ ರೋಗ, ನಿಮಗೇನು ಬೇರು ಹುಳ, ನಂತರ ಬೇರ್ನೊಳಗೆ ಬರ್ತಕ್ಕಂಥ ಏನು ರೋಗಗಳದಾವು ಅವನ್ನೆಲ್ಲವನ್ನು ಯಾರು ಮೇಂಟೈನ್ ಮಾಡುತ್ತೆ? ಶೀಲ್ಡ್ ಮೇಂಟೈನ್ ಮಾಡುತ್ತೆ. 0050 ಏನು ಅಂದ್ರೆ ಇವತ್ತ ಪೊಟ್ಯಾಶ್ ಇಲ್ಲದೆ ಇರೋದ್ರಿಂದ ಗಿಡ ವೀಕ್ ಆಗತ್ತಾವು. ಪೊಟ್ಯಾಶ್ ಇದ್ರೆ ಗಿಡ ಸದೃಢವಾಗಿರ್ತೈತಿ. ಪೊಟ್ಯಾಶ್ ಇದ್ರೆ ರೋಗ ಕಡಿಮೆ. ಪೊಟ್ಯಾಶ್ ಗಿಡದೊಳಗೆ ಬಂತು ಅಂದ್ರೆ ರೋಗದ ಅಂಶ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಪೊಟ್ಯಾಶ್ ಗಿಡಗಳನ್ನ ರಕ್ಷಣೆ ಮಾಡ್ತೈತಿ ಅನ್ನೋದನ್ನ ಒಂದ್ ಸ್ವಲ್ಪ ನೆನಪಿಟ್ಕೊಂಡಿರಿ. ನೀವು ಬೇಕಂದ್ರೆ ಒಂದು ಮೂಲ್ಯಾಗ ಹಾಕಿ ಚೆಕ್ ಮಾಡ್ಕೊಳ್ಳೋಂತ ವ್ಯವಸ್ಥೆಗೂ ಹೋಗ್ರಿ. ಇನ್ನು ಮೈಕ್ರೋ ನ್ಯೂಟ್ರಿಯೆಂಟ್ ಯಾಕೆ ಅಂದ್ರೆ ನೀವು NPK ಮೇಲೆ ಬಹಳ ಬೆಳಕು ಚೆಲ್ಲಾಗತ್ತೀರಿ. ಇನ್ನು ಉಳಿದ ನ್ಯೂಟ್ರಿಯೆಂಟ್ಸ್ ಅದಕ್ಕೆ ಸಿಗ್ತಾ ಇಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ ಹಿಂಗ್ ಹೇಳಾಗತಿ, ಜಿಂಕ್ ಇಲ್ಲದೆ ಇರೋ ರೈಸ್ ಅನ್ನ ಊಟ ಮಾಡಿದ್ರೆ ಒಂದು ಲೇಡಿ ಹುಟ್ಟೋ ಮಗು ಬುದ್ಧಿಮಾಂದ್ಯ ಹುಡ್ತೈತಿ. ಜಿಂಕಿನ ಅವಶ್ಯಕತೆ ಅಷ್ಟೈತಿ ಬೆಳೆಗಳ ಒಳಗೆ. ಅದನ್ನ ನೀವು ಫಾಲೋ ಮಾಡಾಕಿದೀರಿ. ಇದು ಬೆಸ್ಟ್ ಚಾರ್ಟ್. ಇದು ಆಲ್ ಎಲ್ಲಾ ಬೆಳೆಗಳಿಗೆ ಮತ್ತಿದು ಏನಿದು ನಾ ಮ್ಯಾಲೆ ಎಕ್ಸಾಂಪಲ್ ತೋರಿಸಿನಿ. ಇದನ್ನ ದ್ರಾಕ್ಷಿಗಳು ಓಡಿಸಬಹುದು, ಇದನ್ನ ದ್ರಾಕ್ಷಿ, ಇದನ್ನ ದಾಳಂಬ್ರೆ, ಇದನ್ನ ಬಾಳೆ. ಎಲ್ಲಾ ಕ್ರಾಪ್ಗಳಿಗೂ ಇದನ್ನ ನೀವು ದೀರ್ಘಾವಧಿ ಬೆಳೆಗಳಿಗೆ ಇದನ್ನ ಅಳವಡಿಸಬಹುದು. ಎಕ್ಸಾಂಪಲ್ ಅಷ್ಟೇ ಏನ್ ಮಾಡಿ